ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂಸ್ಗೆ ಎಲ್ರಿಗೂ ತುಂಬ ಧನ್ಯವಾದಗಳು. ಮೊದಲನೇದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೇನಪ್ಪ ಅಂತಂದರೆ, ಇವತ್ತೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನು ಅಂದರೆ 4 in 1 ಸಾಸ್. 4 in 1 ಸಾಸ್ ಅಂದರೆ ಅರ್ಥ ಆಗ್ತಾಯಿಲ್ಲ ಅನಿಸುತ್ತೆ. ಹೇಳ್ತೀನಿ. 4 in 1 ಸಾಸ್ ಅಂದರೆ ಟೊಮೊಟೊ ಸಾಸು, ರೆಡ್ ಚಿಲ್ಲಿ ಸಾಸು, ಮತ್ತು ಸೋಯಾ ಸಾಸು, ಮತ್ತು ಗ್ರೀನ್ ಚಿಲ್ಲಿ ಸಾಸ್. ಇದೆಲ್ಲ ಸಪ್ರೇಟಾಗಿ ತಂದು ಇಟ್ಕೊಂಡಿರ್ತೀರ ಮನೆಯಲ್ಲಿ. ಅದೆಲ್ಲದನ್ನು ಸೇರಿ ಒಂದರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮನೆಯಲ್ಲೇ ಯಾವುದೇ ಕೆಮಿಕಲ್ಸ್ ಇಲ್ಲ, ಕಲರ್ಸ್ ಆ್ಯಡ್ ಇಲ್ಲ. ತುಂಬ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು, ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಈ ಸಾಸ್ ಬಗ್ಗೆ ಬಂದು ಇದು ಓನಾಗಿ ನಾನು ನನ್ನ ಓನ್ ಶೈಲಿಯಲ್ಲಿ ಮಾಡಿರೋ ಅಂಥ ರೆಸಿಪಿ ಇದು. ನಾನೇ ಬೇರೆ ಈಗ ಸಾಸ್ಗಳೆಲ್ಲ ಹೊರಗಡೆ ತಂದಿರೋ ಸಾಸ್ಗಳು ವರ್ಷಾನುಗಟ್ಟಲೆ ಪ್ರಿಸರ್ವೇಟಿವ್ ಮಾಡೋಕ್ಕೋಸ್ಕರ ಕೆಮಿಕಲ್ ಆ್ಯಡ್ ಮಾಡ್ತಾರೆ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಅದೆಲ್ಲ ಒಳ್ಳೆಯದಲ್ಲ. ಹಾಗಾಗಿ ನಾನೇ ಮನೇಲಿ ಓನಾಗಿ ನೀವೇನೇನಕ್ಕೆ ಸಾಸನ್ನು ಯೂಸ್ ಮಾಡ್ಕೊಳ್ತೀರೋ ಅದೆಲ್ಲದಕ್ಕೂ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಸಾಸನ್ನು ನಾನು ಮನೇಲಿ ರೆಡಿ ಮಾಡಿ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಟೊಮ್ಯಾಟೊ, ಹುಣಸೆ ಹಣ್ಣು ಮತ್ತು ಇದು ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿಟ್ಕೊಂಡಿರೋದು ಒಂದು 10ರಿಂದ 15 ಇದೆ. ಮತ್ತು ತುಪ್ಪ ಮತ್ತು ವಿನಿಗರ್, ಉಪ್ಪು ಮತ್ತು ಸಕ್ಕರೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಸ್ವಲ್ಪ ಕ್ಯಾರೆಟು ಮತ್ತು ಕಾಳುಮೆಣಸು, ಜೀರಿಗೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಎಲ್ಲದನ್ನು ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಟೊಮೊಟೊ ಒಂದು ದೊಡ್ಡ ಸೈಜಿಂದ ಆದರೆ ಒಂದು 5, ಚಿಕ್ಕ ಸೈಜ್ ಆದರೆ ಒಂದು 7-8 ಟೊಮೊಟೊ ತಗೊಳ್ಳಿ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ವಿ, 1 ಸ್ಪೂನ್ ಉಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಪೆಪ್ಪರು, ಜೀರಿಗೆ, ಸ್ವಲ್ಪ ಕ್ಯಾರೆಟು ಮತ್ತು ಗ್ರೀನ್ ಚಿಲ್ಲಿ. ಇದಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಬೇಕಾದರೆ ಸ್ವಲ್ಪ ಮಾಡ್ಕೋಬೋದು. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದಾಗಿದೆ ನೋಡಿ, ಈ ರೀತಿ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಥರ ಇರಬೇಕು. ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ಈ ಥರ ಶೋಧಿಸ್ಕೊಳ್ಳೋಣ. ನೋಡಿ, ಈಗ ಇದಾಗಿದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಕಂಪ್ಲೀಟ್ ಫಿಲ್ಟರ್ ಮಾಡ್ಕೋಬೇಕು. ಇದನ್ನು ಈ ಕನ್ಸಿಸ್ಟೆನ್ಸಿ ಆಗೋವರೆಗೂ ನೋಡಿ. ಇದೀಗ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೋಬೇಕು. ಈಗ ಗ್ಯಾಸ್ ಹಚ್ಕೊಂಡು ಪ್ಯಾನ್ ಇಟ್ಕೊಳ್ಳೋಣ. ಈಗ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಡೈಜೆಷನ್ನು ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ. ಒಂದು 2 ಸ್ಪೂನಷ್ಟು ತುಪ್ಪ. ಈಗ
ಈಗ ಇದಕ್ಕೆ ಶುಗರ್ ಆ್ಯಡ್ ಮಾಡೋಣ. ಒಂದು ಕಪ್ಪು ಶುಗರ್ ತೊಗೊಂಡಿದ್ದೀನಿ. ಇದು ಫುಲ್ ಬ್ರೌನ್ ಆಗಬೇಕು, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈಗ 1-2 ಸ್ಪೂನಷ್ಟು ವಿನಿಗರ್ನ ಆ್ಯಡ್ ಮಾಡ್ತಾರೆ. ಈಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಫಿಲ್ಟ್ರ್ ಮಾಡಿ ಅದನ್ನು ಇದಕ್ಕೆ ಹಾಕೋಣ. ಈಗ ಅದು ಸ್ವಲ್ಪ ಕುದೀಲಿ. ನೋಡಿ, ಇದು ಕರಗತ್ತೆ. ಸಕ್ಕರೆ ಈ ಥರ ಆಗಿದೆಯಲ್ಲ, ಈ ಥರ ಹಾಕ್ಬೇಕು. ಇದು ಕರಗತ್ತೆ. ಇದು ಸ್ವಲ್ಪ ಕುದಿ ಬಂದು ಗಟ್ಟಿಯಾಗಲಿ. ಗಟ್ಟಿ ಆಗೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು. ಇದನ್ನು 15 ಡೇಸ್ವರೆಗೂ ಪ್ರಿಸರ್ವ್ ಮಾಡ್ಬೋದು ವಿತೌಟ್ ಫ್ರಿಜ್ ಒಂದು 15 ಡೇಸ್ ಪ್ರಿಸರ್ವ್ ಮಾಡ್ಕೋಬೋದು. ನೋಡಿ, ಈಗ ಇದು ಈ ಕನ್ಸಿಸ್ಟೆನ್ಸಿ ಬಂದಿದೆ, ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನ್ಯಾಚುರಲ್ ಕಲರ್ಸ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಹೊರಗಡೆ ಹೋಗಿ ತೊಗೊಂಡು ಬಂದು ಸಾಸ್ ತೊಗೊಂಡು ಬಂದು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀರಾ, ಇಲ್ಲ ಹೊರಗಡೆ ಗೋಬಿ ಮಂಚೂರಿ ಎಲ್ಲ ತಿಂತೀರಾ, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಇದಕ್ಕೆ ಸ್ವಲ್ಪ ಶ್ರಮ ಹಾಕಿ ಈ ರೀತಿ ಸಾಸ್ನ ರೆಡಿ ಮಾಡ್ಕೊಳ್ಳಿ ಮನೆಯಲ್ಲೇ ಮಕ್ಕಳಿಗೆ ಮಂಚೂರಿ ಮಾಡಿಕೊಡೋದಕ್ಕೆ. ಮತ್ತು ಆಲೂಗಡ್ಡೆ ಬೋಂಡ ಮತ್ತು ಬಜ್ಜಿ ಅದಕ್ಕೆಲ್ಲ ಇದನ್ನು ಸೈಡ್ ಡಿಶ್ ಆಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೆಲ್ಲ ಮಂಚೂರಿ ಮಾಡ್ತೀರಲ್ಲ, ಅದಕ್ಕೆಲ್ಲ ಈ ರೀತಿ ಸಾಸ್ ಮಾಡಿ ರೆಡಿ ಇಟ್ಕೊಳ್ಳಿ. ನಾನು ತುಂಬ ಜನ ಮನೇಲಿ ನೋಡಿದ್ದೀನಿ, ಹೊರಗಡೆ ಎಲ್ಲ ಸಾಸ್ನ ತೊಗೊಂಬಂದಿರ್ತಾರೆ. ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು, ಎಲ್ಲ ಸಾಸು 4-in-1 ಸಾಸು ಇದರಲ್ಲಿ ರೆಡಿ ಇರುತ್ತೆ. ಯಾವ ಹೊರಗಡೆಯಿಂದ ಪ್ರಿಸರ್ವೇಟಿವ್ಗೋಸ್ಕರ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ಯಾವ ಕೆಮಿಕಲ್ ಇಲ್ಲ ನೋಡಿ. ನಿಮ್ಮ ವಿಡಿಯೋದಲ್ಲೇ ಪ್ರತ್ಯಕ್ಷವಾಗಿ ನಾನು ತೋರಿಸಿದ್ದೀನಿ ಎಲ್ಲ. ತುಂಬ ಇದೇ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. 4-in-1 ಸಾಸ್ ಇದು ನನ್ನ ಓನ್ ರೆಸಿಪಿ, ನಾನು ಕಂಡಿಡ್ಕೊಂಡಿರೋ ಅಂಥ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ, ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಈ ಸಾಸ್ನ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರ್ತೀನಿ. ಒಂದು 15 ಡೇಸಿಗೆ ಆಗುತ್ತಿದ್ದು, ಅಂದರೆ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ವಿತೌಟ್ ಪ್ರಿಸರ್ವೇಟಿವ್ ಅಂದರೆ ಒಂದು 15 ಡೇಸ್ ಬರುತ್ತೆ. ನೀವು ಹೊರಗಡೆ ಎಲ್ಲ ವರ್ಷಾನುಗಟ್ಟಲೆ ಸ್ಟಾಕ್ ಇಟ್ಟಿರ್ತಾರೆ, ಅದನ್ನೆಲ್ಲ ತಂದು ಯೂಸ್ ಮಾಡ್ತೀರಾ. ಅದ್ರ ಬದಲು ಇದು 15 ಡೇಸ್ ಒಂದಲ್ಲ, ಒಂದು ಸ್ವಲ್ಪ ಎಫರ್ಟ್ ಹಾಕಿ ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ನೋಡಿ, ಇದು ಆಗಿದೆ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಚೆನ್ನಾಗಿರುತ್ತೆ. ಸ್ವಲ್ಪ ಕೋಲ್ಡ್ ಆದ್ರೂ ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಹಾಗಾಗಿ ಈ ಥಿಕ್ನೆಸ್ ಇದ್ದಾವಾಗಲೇ ಆಫ್ ಮಾಡ್ಕೊಂಡು, ಕಾಣಿಸ್ತಾ ಇದೆ. ಈ ಥಿಕ್ನೆಸ್ ಒಂದು 1/4 ಗಂಟೆ ಆಗುತ್ತೆ ಈ ಥಿಕ್ನೆಸ್ ಬರಬೇಕಂದ್ರೆ. ನೋಡಿ, ಈಗ ಇದು ತಣ್ಣಗಾಗಿದೆ, ಗಟ್ಟಿಯಾಗಿದೆ. ಈ ಕನ್ಸಿಸ್ಟೆನ್ಸಿ ಇದೆ. ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಒಂದು ಗಾಜಿನ ಡಬ್ಬ ಇದ್ದರೆ ಅದಕ್ಕೆ ಅದರಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಗಾಳಿ ಆಡಬಾರ್ದು, ಆ ಥರ ಗಾಜಿನ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಟರೆ ನೀವು 1 ತಿಂಗಳವರೆಗೂ ಇಡ್ಬೋದು. ನೀವು ಸಾಸನ್ನು ಯಾವುದಕ್ಕೆ ಬೆಳೆಸ್ತೀರಾ ಅದೆಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು. 4-in-1 ಸಾಸ್ ರೆಡಿ. ಇದು 4-in-1 ಸಾಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಟೊಮೊಟೊ ಸಾಸು, ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು ಎಲ್ಲ ಬಂದು ಹೋಗುತ್ತೆ. ನೋಡಿ, ರೆಡಿಯಾಗಿದೆ ಇದೀಗ.
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ಕಲರ್ ಆ್ಯಡ್ ಮಾಡಿಲ್ಲ, ಯಾವ ಕೆಮಿಕಲ್ಸ್ ಇಲ್ಲದೆ ಇರೋವಂಥ ಸಾಸ್ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.